ಇವತ್ತು ನಡೆಯುವಂತಹ ಪತ್ರಿಕಾ ಪ್ರಕಟಣೆಯ ಮುಖ್ಯ ಉದ್ದೇಶ ನಮ್ಮ ಸ್ಪೆಷಲ್ ಒಲಿಂಪಿಕ್ಸ್ನಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ದೇಶವನ್ನು ಪ್ರತಿನಿಧಿಸುವಂಥ ಸೌಮ್ಯ ದೇವಡಿಗ ಇವರನ್ನು ನಾವು ಬೀಳ್ಕೊಡುಗೆ ಮಾಡುವುದು ನಮ್ಮ ಪತ್ರಿಕೆ ಮಾಧ್ಯಮದ ಸಮ್ಮುಖದಲ್ಲೇ ಬೀಳ್ಕೊಡುಗೆ ಮಾಡುವ ಅಂತೇಳಿ ಉದ್ದೇಶದಿಂದ ನಾವಿಲ್ಲಿ ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಏರ್ಪಡಿಸಲಿಕ್ಕೆ ಇಲ್ಲಿ ಉತ್ಸುಕರಾಗಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಅವರನ್ನು ನಾವೆಲ್ಲರೂ ಸೇರಿ ಶುಭಾಶಯವನ್ನು ಕೋರಲಿಕ್ಕೋಸ್ಕರ ಇಲ್ಲಿ ಬಂದೆವು. ಮುಂದಿನ ವಿವರಣೆಯನ್ನು ನಮ್ಮ ಅಧ್ಯಕ್ಷರಾದಂಥ ಪ್ರಕಾಶ್ ಜಿ ಶೆಟ್ಟಿಗರ್ ಅವರು ಓದಲಿಕ್ಕಿದ್ದಾರೆ. ಮಾರ್ಚ್ 8ರಿಂದ ಮಾರ್ಚ್ 15ರವರೆಗೆ ಇಟಲಿಯಲ್ಲಿ ಸ್ಪೆಷಲ್ ಒಲಿಂಪಿಕ್ ವರ್ಲ್ಡ್ ವಿಂಟರ್ ಗೇಮ್ಸ್ ನಡೆಯಲಿಕ್ಕಿದೆ. ಈ ಗೇಮ್ಸ್ನಲ್ಲಿ ನಮ್ಮ ಸ್ಪೆಷಲ್ ಒಲಿಂಪಿಕ್ ಸಂಸ್ಥೆ ಇದಂತ ಹೇಳಿದ್ರೆ ವಿಶೇಷ ಕ್ರೀಡಾಪಟುಗಳಿಗೆ ವಿಶ್ವದಾದ್ಯಂತ ಕ್ರೀಡಾಕೂಟ ತರಬೇತಿ ಹಾಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾ ಬಂದದೊಂದು ಅಂತಾರಾಷ್ಟ್ರೀಯ ಕ್ರೀಡಾ ಸಂಘಟನೆ. ಈ ಸಂಘಟನೆ ಭಾರತದಲ್ಲಿ ಅದರಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಅತಿ ಉತ್ತಮವಾಗಿ ಕೆಲಸ ನಿರ್ವಹಿಸಿದೆ. ಈಗಾಗಲೇ ಹಲವು ಮಕ್ಕಳು ಹಲವು ವೇದಿಕೆಗಳಲ್ಲಿ ಹಲವು ಕ್ರೀಡಾಕೂಟಗಳಲ್ಲಿ ಹಲವಾರು ಬಹುಮಾನ ಪಡೆದಿರ್ತಾರೆ. ಅದರಲ್ಲೂ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಈ ಕ್ರೀಡಾಪಟುಗಳ ಸಾಧನೆ ಬಹಳ ಆಗಣೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಕೂಡ ಈ ಗೇಮಲ್ಲಿ ನಮ್ಮ ದಕ್ಷಿಣ ಕೂಡ 4-5 ಗೋಲ್ಡ್ ಮೆಡಲ್ ಅನ್ನು ಪಡೆದಿದೆ. ಇದನ್ನು ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗೆ ಈ ಬಾರಿ ಈ ಕ್ರೀಡಾಕೂಟಕ್ಕೆ ನಮ್ಮ ಮಂಗಳೂರಿನ ಸುರತ್ಕಲ್ ಲಯನ್ಸ್ ವಿಶೇಷ ಶಾಲೆ ಇಲ್ಲಿಯ ಶಿಕ್ಷಕಿ ಅಂತ ಕುಮಾರಿ ಸೌಮ್ಯ ದೇವಡಿಗ ಅವರು ನಮ್ಮ ಭಾರತೀಯ ಫ್ಲೋರ್ ಬಾಲ್ ಈ ತಂಡದ ತರಬೇತುದಾರರಾಗಿ ಈ ಕ್ರೀಡಾಕೂಟಕ್ಕೆ ಇಟಲಿಗೆ ತೆರಳುತ್ತಾ ಇದ್ದಾರೆ. ಹಾಗೆ ಈ ಬಾರಿ ಇಟಲಿಯಲ್ಲಿ ನಡೆಯುತ್ತಿರುವ ಈ ಕ್ರೀಡಾಕೂಟ ಒಟ್ಟು 8 ವಿಭಾಗಗಳಲ್ಲಿ ಕ್ರೀಡಾಕೂಟ ನಡೆಸಿದೆ. 1500 ಕ್ರೀಡಾಪಟುಗಳು ಹಾಗೂ 102 ದೇಶಗಳು ಈ ಕ್ರೀಡಾಕೂಟವನ್ನು ಪ್ರತಿನಿಧಿಸ್ತಾ ಇದೆ. 1000 ತರಬೇತುದಾರರು, 2000 ಸ್ವಯಂ ಸೇವಕರು ಹಾಗೂ 1 ಲಕ್ಷ ವೀಕ್ಷಕರ ಬೃಹತ್ ಕ್ರೀಡಾಕೂಟ ಇದು. ಈ ಕ್ರೀಡಾಕೂಟದಲ್ಲಿ ಭಾರತೀಯರು ಒಟ್ಟಿಗೆ 6 ವಿಭಾಗಗಳಲ್ಲಿ ಭಾಗವಹಿಸಿದ್ದಾರೆ. ಒಂದು ಸ್ನೋ ಬೋರ್ಡಿಂಗ್, ಸ್ನೋ ಶೂ ಹಾಗೂ ಆಲ್ಪಿನ್ ಸ್ಕೇಟಿಂಗ್, ಕ್ರಾಸ್ ಕಂಟ್ರಿ, ಫ್ಲೋರ್ ಬಾಲ್ ಹಾಗೂ ಫಿಗರ್ ಸ್ಕೇಟಿಂಗ್ ಈ 6 ವಿಭಾಗದಲ್ಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳು ಹಾಗೂ ತರಬೇತುದಾರರು ಭಾಗವಹಿಸಿದ್ದಾರೆ. ಈ 6 ವಿಭಾಗದಲ್ಲಿ ನಮ್ಮ ಭಾರತದ ಒಟ್ಟಿಗೆ 78 ಸದಸ್ಯರು ಈ ಸ್ಪೆಷಲ್ ಒಲಿಂಪಿಕ್ ಇಂಟರ್ ಗೇಮ್ಸ್ ನಲ್ಲಿ ಭಾಗವಹಿಸಿದ್ದಾರೆ. ಈ 78 ಸದಸ್ಯರ ತಂಡದಲ್ಲಿ ನಮ್ಮ ಮಂಗಳೂರಿನಿಂದ ದಕ್ಷಿಣ ಕನ್ನಡ ಅದು ಕರ್ನಾಟಕದಿಂದ ಏಕೈಕ ಆಯ್ಕೆ ನಮ್ಮ ಸುರತ್ಕಲ್ ಲಯನ್ಸ್ ಸ್ಪೆಷಲ್ ಸ್ಕೂಲ್ನ ಕುಮಾರಿ ಸೌಮ್ಯ ದೇವಡಿಗರು. ಅವರಿಗೆ ಈ ಸಂದರ್ಭ ವಿಶೇಷವಾಗಿ ಎಲ್ಲರ ಸಮ್ಮುಖದಲ್ಲಿ ಆರ್ಥಿಕ ಅಭಿನಂದನೆ ಸಲ್ಲಿಸ ಅವರಿಗೆ ಶುಭವಾಗಿ ಅಂತ ಶುಭ ಹಾರೈಸ್ತಾ ಇದ್ದೇವೆ. ಕ್ರೀಡಾ ನಿರ್ದೇಶಕರಾದಂಥ ಪುಂಬೆ ಸರ್ ಇವರು ಕ್ರೀಡಾ ಸಮವಸ್ತ್ರವನ್ನು ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಸ್ಪೆಷಲ್ ಒಲಿಂಪಿಕ್ಸ್ ಅಂತ ಹೇಳುವಂಥದ್ದೊಂದು ಬಹಳ ವಿಸ್ತಾರವಾದ ಒಂದು ಅಂತಾರಾಷ್ಟ್ರೀಯ ಸಂಘಟನೆ. ಇದರ ಬಗ್ಗೆ ಸಮಾಜದಲ್ಲಿ ಒಂದು ಬಹಳ ಹೆಚ್ಚಿನ ಒಂದು ಕಾಳಜಿ ನಮಗೆ ಕಂಡು ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವಿಶೇಷ ಮಕ್ಕಳನ್ನ ಹಿಡ್ಕೊಂಡು ತರಬೇತಿದಾರರು ಮತ್ತೆ ಅವರ ಹೆತ್ತವರು ಮಾತ್ರ ಈಗ ಇದರಲ್ಲಿ ತೊಡಗಿಸಿಕೊಳ್ತಾರೆ. ಈ ಸಮಾಜ ಕೂಡ ಸ್ವಲ್ಪ ಎಚ್ಚರಗೊಂಡು ಇಂಥ ತರಬೇತಿದಾರರನ್ನ ಕ್ರೀಡಾಪಟುಗಳನ್ನ ಪ್ರೋತ್ಸಾಹ ಮಾಡಬೇಕು. ಈಗ ನಮ್ಮ ತುಂಬೆ ಸರ್ ಕೂಡ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಪ್ರಕಾಶ್ ಜಿ ಶೆಟ್ಟಿಗರ್ ಇವರು ಕೂಡ ಸ್ಫೂರ್ತಿ ಅಂತ ಹೇಳೋದು ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ಅದೇ ರೀತಿ ಪ್ರೇಮ ಗಣೇಶ್ ಮೇಡಮ್ ಆ ಸಂಸ್ಥೆಯಲ್ಲಿ ಒಂದು ಪ್ರಾಂಶುಪಾಲರಾಗಿ, ನಾನು ಕೂಡ ಒಂದು ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ನ ದೈಹಿಕ ಶಿಕ್ಷಣ ನಿರ್ದೇಶಕನಾಗಿ, ಸ್ಪೆಷಲ್ ಒಲಿಂಪಿಕ್ಸ್ ಸ್ಟೇಟ್ನ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇದೆಲ್ಲ ನಮ್ಮ ಸೀಮಿತಕ್ಕೆ ಒಳಪಡಬಾರ್ದು. ನೀವು ಪತ್ರಿಕಾ ಮಾಧ್ಯಮಗಳು ಸಮಾಜದ ಒಂದು ಕಣ್ಣನ್ನು ಇಷ್ಟೊತ್ತು ತಿಳಿಸಿದ್ದೀರಿ. ಇನ್ನೂ ಕೂಡ ಒಂದು ಕಣ್ಣು ತಿಳಿಸುವಂತ ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಸಮಾಜ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಅವೇರ್ನೆಸ್ ಇದೆ. ಆದ್ರೆ ಹೊರಗಡೆ ನಮ್ಮ ಸಮಾಜಕ್ಕೆ ಇಂಥ ಮಕ್ಕಳಂತ ಹೇಳಿದ್ರೆ, ವಿಶೇಷ ಮಕ್ಕಳಂತ ಹೇಳಿದ್ರು, ಕ್ರೀಡಾಪಟುಗಳು ಅಂತ ಹೇಳಿದ ಕೂಡಲೇ ಅಷ್ಟೊಂದು ಗೌರವ ಕೂಡ ಕೊಡುದಿಲ್ಲ, ಗಮನ ಕೂಡ ಕೊಡುದಿಲ್ಲ ಅಂತ ಹೇಳಿದ್ರು. ಇದು ನಾನು ಕಂಡುಕೊಂಡದ್ದು. ಯಾಕಂತ ಹೇಳಿದ್ರೆ ದೇಶವ್ಯಾಪಿ ನಾವು ಸುತ್ತಾಡುವಾಗ ನಮ್ಗೆ ಅದರಲ್ಲೂ ಕರ್ನಾಟಕದಲ್ಲಿ ಸ್ವಲ್ಪ ಇದಿದೆ, ಅದು ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ಬೆಂಬಲ ಇದೆ. ನಾವೀಗ ಮಂಗಳ ಸ್ಟೇಡಿಯಂನಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸುವಾಗ ನೀವೆಲ್ಲ ಬಂದು ಸೇರಿ ಮೊನ್ನೆ ನಮ್ಮೆಲ್ಲ ಪತ್ರಿಕೆ ಮಾಧ್ಯಮದವರು ಬಂದಿದ್ದು ಒಳ್ಳೆ ಪ್ರಚಾರವನ್ನು ಕೊಟ್ಟಿದ್ದೀರಿ. ಇನ್ನು ಮುಂದೆ ಕೂಡ ನಮ್ಮೊಂದಿಗೆ ನೀವು ಇರ್ತೀರಿ ಅಂತೇಳಿ ನಾವು ಭಾವಿಸ್ತೇವೆ. ಇದರೊಟ್ಟಿಗೆ
ಸರ್ಕಾರ ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಈ ಕ್ರೀಡಾಕೂಟಕ್ಕೆ ಸರ್ಕಾರದಿಂದ ಏನೇನು ನಮಗೆ ಆರ್ಥಿಕ ಸಹಾಯ ದೊರೆಯುತ್ತಾ ಇಲ್ಲ, ಇಷ್ಟವರೆಗೆ ಏನು ದೊರೆಯಲಿಲ್ಲ. ಮುಂದೆ ಅದಕ್ಕೆ ಒಂದು ಬಜೆಟ್ ನಲ್ಲಿ, ಈಗ 7ನೇ ತಾರೀಕೇನೋ ಬಜೆಟ್ ಹಾಕ್ತಾರೆ, ಅದರಲ್ಲಿ ಕೂಡ ಏನಾದರೂ ಘೋಷಣೆ ಮಾಡಿದ್ರು ಕೊಡುವಂತ ಪರಿಸ್ಥಿತಿ ಅವರಿಗೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಕೊಡುವುದಿಲ್ಲ, ಅವರು ಇಷ್ಟು ವರ್ಷದಿಂದ ಬೇಡ್ತಾ ಬಂದಿದ್ದೇವೆ, ಕೊಡ್ಲಿಲ್ಲ. ಮುಂದೆ ಆದ್ರೂ ನಮ್ಮ ಈ ಪತ್ರಿಕೆ ಓದಿ ಆದ್ರೂ ಕೂಡ ಅವರೊಂದು ನಮ್ಮನ್ನು ಸಂಪರ್ಕ ಮಾಡಿ, ನಮ್ಮ ರಾಜ್ಯದ ಒಂದು ವಿಶೇಷ ಕ್ರೀಡಾಪಟುಗಳಿಗೆ ಒಂದು 60-70 ಲಕ್ಷ ಇಂಥ ವಿಶೇಷ ಕ್ರೀಡಾಪಟುಗಳು ಸ್ಪೆಷಲ್ ಮಕ್ಕಳಿದ್ದಾರೆ, ಅವ್ರಿಗೆ ಏನಾದ್ರೂ ಒಂದು ಉಪಯೋಗ ಆಗಲಿ ಅಂತ ಹೇಳ್ಕೊಂಡು ನಾವು ಭಾವಿಸ್ತಿದ್ದೇವೆ. ಅದೇ ರೀತಿ ನಮ್ಮ ಲಯನ್ಸ್ ಸ್ಪೆಷಲ್ ಸ್ಕೂಲ್ ಈ ಕ್ರೀಡಾಕೂಟಕ್ಕೆ ನಮ್ಮ ತರಬೇತುದಾರರಂತ ಸೌಮ್ಯ ದೇವಡಿಗರನ್ನ ವಿಶೇಷವಾಗಿ ಎಲ್ಲ ಕ್ರೀಡಾಕೂಟಗಳಿಗೆ ತೆರಳುವಂತೆ ಅವರನ್ನ ಮಾಡಿದ್ದೊಂದು ಹೆಮ್ಮೆಯ ವಿಷಯ. ಅದಕ್ಕೆ ವಿಶೇಷವಾಗಿ ಪ್ರಾಂಶುಪಾಲರಾದಂತ ನಮ್ಮ ಪ್ರೇಮ ಗಣೇಶ್ ಮೇಡಮ್ ಅನ್ನು ನಾನು ಅಭಿನಂದಿಸ್ತಿದ್ದೇನೆ. ನಮ್ಮ ಹೆಮ್ಮೆಯ ಸೌಮ್ಯ ದೇವಾಡಿಗರು ಕೋಶ ಸ್ಪೆಷಲ್ ಭಾರತ್ ಒಲಿಂಪಿಕ್ನ ಒಬ್ಬ ತರಬೇತಿದಾರರಾಗಿ ಆಯ್ಕೆಯಾಗಿದ್ದೇ ಬಹಳ ವಿಶೇಷ. ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸಾಮಾನ್ಯವಾಗಿ ಆಯ್ಕೆಯಾದಾಗ ಅಥವಾ ಅದಕ್ಕೆ ಮನಸ್ಸು ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯದ ಕೆಲಸ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಬೇಕೆನ್ನುವಂಥದ್ದು ಮತ್ತು ಆಯ್ಕೆಯಾದಾಗ ಅದಕ್ಕೆ ಮನಸ್ಸನ್ನು ಸಜ್ಜುಗೊಳಿಸುವಂಥದ್ದು ಇದು ತುಂಬ ಕಷ್ಟದ ಕೆಲಸ. ಆದರೆ ಸೌಮ್ಯ ದೇವಾಡಿಗ ಅದರೆಲ್ಲ ಮೀರಿ ನಿಂತು ಹೋಗ್ಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಈ ಒಂದು ಸ್ಪೆಷಲ್ ಒಲಿಂಪಿಕ್ಸ್ ಭಾರತದಲ್ಲಿ ಅವರು ತರಬೇತಿದಾರರಾಗಿ ಇನ್ನಷ್ಟು ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಹಾರೈಕೆಗಳನ್ನು ಮಾಡ್ತಾ ಇದ್ದೇವೆ. ನಾನು ಕರ್ನಾಟಕ ರಾಜ್ಯದಿಂದ ಈ ಸ್ಪೆಷಲ್ ಒಲಿಂಪಿಕ್ ವಿಂಟರ್ ಗೇಮ್ಗೆ ಕೋಚ್ ಆಗಿ ಶಿಬಿರಕ್ಕೆ ಪಾರ್ಟಿಸಿಪೇಷನ್ ಮಾಡಿದ್ದೇನೆ. ಫಸ್ಟ್ ನಾವು ಹೋಗುವಾಗ ಎಲ್ಲ ಸ್ಟೇಟಿಂದ ಒಂದು ಟೀಮ್ ಕೊಂಡೋಗ್ಲಿಕ್ಕಿತ್ತು. ಅಂದರೆ ಒಂದು ಎಲ್ಲ ಸ್ಟೇಟಿಂದ 6 ಮಕ್ಕಳು 8 ಮಕ್ಕಳು ಒಂದು ಟೀಮ್ ಕೊಂಡೋಗ್ಲಿಕ್ಕಿತ್ತು. ಹಾಗೆ ನಾವು ಕರ್ನಾಟಕದಿಂದ 6 ಮಕ್ಕಳು 2 ಕೋಚು ನ್ಯಾಷನಲಲ್ಲಿ ಶಿಬಿರದಲ್ಲಿ ಭಾಗವಹಿಸ್ತೇವೆ. ಅದು ಸೆಲೆಕ್ಷನ್ ಆಗಿರ್ತದೆ ಫಸ್ಟ್ ಕ್ಯಾಂಪ್ ನಮ್ಮದು. ಹಾಗೆ 6 ಮಕ್ಕಳು 2 ಕೋಚಲ್ಲಿ ಫಸ್ಟ್ ಕ್ಯಾಂಪಲ್ಲಿ ತುಂಬ ಮಕ್ಕಳು ಎಲ್ಲ ಸ್ಟೇಟಿಂದ ಬಂದಿರ್ತಾರೆ. ಅಂದರೆ 8 ಮಕ್ಕಳು 10 ಮಕ್ಕಳು 3 ಕೋಚು 2 ಕೋಚು ಹಾಗೆ ಬಂದು ತುಂಬ ಮಕ್ಕಳು ಇರ್ತಾರೆ. ಅದು ಸೆಕೆಂಡ್ ರೌಂಡಲ್ಲಿ ನಮಗೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಅದರಲ್ಲಿ ಒಂದು 200 ಚಿಲ್ಲರೆ ಮಕ್ಕಳಿದ್ರು. ಅದರಲ್ಲಿ 26 ಅಥ್ಲೀಟ್ ಸೆಲೆಕ್ಷನ್ ಅಂತ ಬರುತ್ತೆ ಸೆಕೆಂಡ್ ಕ್ಯಾಂಪಿಗೆ. ಮತ್ತೆ 17 ಕೋಚಸ್ ಮತ್ತೆ ಎಸ್ಕಾಟಿಗೂ ಕೂಡ ಅಲ್ಲಿ ಏನು ಇಂಟರ್ವ್ಯೂ ಇತ್ತು, ಸೆಲೆಕ್ಷನ್ ಇತ್ತು. ಅವರಿಗೆ ಸಹ ಕೋಚಸ್ ಆಗಿ ಭಾಗವಹಿಸಲಿಕ್ಕಿತ್ತು. ಹಾಗಾಗಿ 17 ಕೋಚಸ್ 26 ಅಥ್ಲೀಟ್ಸ್ ಸೆಲೆಕ್ಷನ್ ಲಿಸ್ಟ್ ಬರ್ತದೆ 2ನೇ ಕ್ಯಾಂಪಲ್ಲಿ ನಮಗೆ ಸೆಲೆಕ್ಷನ್ ಆಗಿದೆ ಅಂತ. ಅದರಲ್ಲಿ ನಂದು ಕರ್ನಾಟಕ ಹೆಸರು ಕೂಡ ಇರುತ್ತೆ. ಒಂದು ವಿದ್ಯಾರ್ಥಿ ಇರ್ತಾರೆ ಸ್ಟೂಡೆಂಟ್, ಅದು ಲಯನ್ಸ್ ಸ್ಪೆಷಲ್ ಸ್ಕೂಲಿನ ವಿದ್ಯಾರ್ಥಿಗೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಷನ್ ಆಗಿರ್ತಾರೆ. ಹಾಗೆ 14 ಸ್ಟೇಟಿಂದ ಇದು ಸೆಲೆಕ್ಷನ್ ಆಗಿರ್ತದೆ, 14 ರಾಜ್ಯದವರು ಇರ್ತಾರೆ. ಆಮೇಲೆ ಸೆಕೆಂಡ್ ಕ್ಯಾಂಪ್ ನಮಗೆ ಗ್ವಾಲಿಯರ್ ಮಧ್ಯಪ್ರದೇಶದಲ್ಲಿ ಆಗಿರ್ತಾರೆ. ಫಸ್ಟ್ ಕ್ಯಾಂಪ್ ಡೆಲ್ಲಿಯಲ್ಲಿ ಆಗಿರ್ತದೆ. ಸೆಕೆಂಡ್ ಕ್ಯಾಂಪ್ ಗ್ವಾಲಿಯರ್ ಹೋಗ್ತೇವೆ. ಅಲ್ಲಿ 26 ಅಥ್ಲೀಟ್ಸ್ ಇರ್ತಾರೆ, 17 ಕೋಚಸ್ ಇರ್ತಾರೆ. ಪುನಃ ನಮಗೆ ಸೆಲೆಕ್ಷನ್ ಕ್ಯಾಂಪ್ ನಡೀತದೆ, ಆಯ್ಕೆ ಕ್ಯಾಂಪ್, ಇಂಟರ್ವ್ಯೂ ನಡೀತದೆ, ಸ್ಕಿಲ್ ಟೆಸ್ಟ್, ಕೋಚಸ್ಸಿಗೂ ಮಕ್ಕಳಿಗೂ ಸೇಮ್ ಇರುತ್ತೆ. ಆಮೇಲೆ ಪುನಃ 3rd ಕ್ಯಾಂಪ್ ಲಿಸ್ಟ್ ಬರ್ತದೆ. ಅದರಲ್ಲಿ ಕೂಡ ಲಯನ್ಸ್ ಸ್ಪೆಷಲ್ ಸ್ಕೂಲ್ನ ವಿದ್ಯಾರ್ಥಿ ಸೆಲೆಕ್ಷನ್ ಆಗಿರ್ತಾರೆ. ಕೋಚ್ ಆಗಿ ಕರ್ನಾಟಕದಿಂದ ನಂದು ಸೆಲೆಕ್ಷನ್ ಆಗಿರ್ತದೆ. ಅಲ್ಲಿ 5 ಕೋಚಸ್ ಇರ್ತಾರೆ. 5 ಕೋಚಸ್ 15 ಅಥ್ಲೀಟ್ಸ್ ಸೆಲೆಕ್ಷನ್ ಆಗ್ತದೆ 3rd ಕ್ಯಾಂಪಲ್ಲಿ. ಅಂದರೆ ಫೈನಲ್ ಕ್ಯಾಂಪ್ ಸೆಲೆಕ್ಷನ್ ಇರೋದು 8 ಅಥ್ಲೀಟ್ 3 ಕೋಚಸ್ ಇರುತ್ತೆ. ಅದರಲ್ಲಿ ಲಾಸ್ಟ್ ಫೈನಲ್ ಲಿಸ್ಟ್ ನಮಗೆ ಪುನಃ ಗ್ವಾಲಿಯರಲ್ಲಿ 3rd ಕ್ಯಾಂಪ್ ಆಗುತ್ತೆ. 3rd ಕ್ಯಾಂಪ್ ಫೈನಲ್ ಅಲ್ಲಿ ಆದಾಗ ಪುನಃ ನಮಗೆ ನಮ್ಮದು ಬ್ಯಾಡ್ ಲಕ್, ಕರ್ನಾಟಕದ ವಿದ್ಯಾರ್ಥಿ ಕ್ಯಾನ್ಸಲ್ ಆಗ್ತಾರೆ. ಸೆಲೆಕ್ಷನ್ 3rd ಕ್ಯಾಂಪಲ್ಲಿ ಫೈನಲ್ ಆಗುದಿಲ್ಲ. ಕರ್ನಾಟಕದಿಂದ ಕೋಚ್ ಆಗಿ ಇನ್ನೊಂದು ಫೈನಲ್ ಕ್ಯಾಂಪ್ ಬರುತ್ತೆ. ಚಂಡೀಗಢಲ್ಲಿ ಇತ್ತು 12 ದಿವಸ, ಲಾಸ್ಟ್ ಮಂತ್ ಅಷ್ಟೇ ಮುಗಿಸಿ ಬಂದೆ. 12 ದಿವಸ ಇತ್ತು. ಅದರಲ್ಲಿ 8 ವಿದ್ಯಾರ್ಥಿಗಳು 3 ಕೋಚ್, ಅಂದರೆ 14 ಸ್ಟೇಟ್ ಇಂದ ಒಂದು ಹಿಮಾಚಲ್ ಆಗುತ್ತೆ, ಹಿಮಾಚಲ್ ಕೋಚ್ ಮತ್ತೆ ಕರ್ನಾಟಕ ಕೋಚ್ ನಮ್ದು ಸೆಲೆಕ್ಷನ್ ಆಗಿರ್ತಾರೆ. ಹಾಗೆ 2 ಅಥ್ಲೀಟ್ 3 ಕೋಚಸ್ ಫೈನಲ್ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಇಟಲಿಯಲ್ಲಿ ನಡೆಯುವ 5ರಿಂದ 18ರವರೆಗೆ ನಡೆಯುವ ಸ್ಪೆಷಲ್ ಒಲಿಂಪಿಕ್ ವಿಂಟರ್ ಗೇಮ್ಸ್ 2025 ಟೂರಿನಲ್ಲಿ ನಡೀತಾ ಇದೆ. ಅದಕ್ಕೆ ಫ್ಲೋರ್ ಬಾಲ್ ಅಲ್ಲಿ ಕೋಚ್ ಆಗಿ ಭಾರತ ತಂಡಕ್ಕೆ ಪ್ರತಿನಿಧಿಸಲು ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಿದೆ, ಒಂದು ಪ್ರೌಡ್ ಫೀಲ್ ಆಗ್ತಿದೆ. ಅಂದ್ರೆ ನಮ್ಮಲ್ಲಿ ಹೋಗುವಾಗ ನನ್ನ ಹೆಸರು ಯಾವತ್ತೂ ಕರೆಯುದಿಲ್ಲ, ಸೌಮ್ಯ ಕಮಿಯರ್ ಅಂತ ಹೇಳುದಿಲ್ಲ.
ಕರ್ನಾಟಕ ಕರ್ನಾಟಕ ಅಂತ ಸ್ಟೇಟ್ ಕರೀತಾರೆ. ಅದು ನಮಗೆ ಪ್ರೌಡ್ ಫೀಲ್ ಅಲ್ಲಿ. ಈಗ ಇನ್ನು ನಾನು ಡೆಲ್ಲಿಗೆ ಹೋದಾಗ ಇಂಡಿಯಾ ಅಂತ ಕರೀತಾರೆ. ಈಗ ನೆಕ್ಸ್ಟ್ ನಾನೀಗ ಹೋಗುವಾಗ ಆದ್ರೆ ಇಷ್ಟು 3-4 ಕ್ಯಾಂಪ್ ನನಗೆ ಕರ್ನಾಟಕ ಅಂತಾನೆ ಕರೀತಾರೆ. ಎನಿ ಟೈಮ್ ಕರ್ಲಿಕ್ಕಿದ್ರೆ ಸಹ ಕರ್ನಾಟಕ ಕೋಚ್ ಅಂತ ಕರೀತಾರೆ. ಅದು ಒಂಥರ ಹೆಮ್ಮೆ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಅಂದ್ರೆ ನನ್ನ ಹೆಸರು ಕರೀತಾರಲ್ಲ, ನೀವು ಕರ್ನಾಟಕ ಅಂತ ಕರೀತಾರಂತ. ಅದಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ನನ್ನ ಲೈನ್ ಸ್ಪೆಷಲ್ ಸ್ಕೂಲಿಂದ ಮ್ಯಾನೇಜ್ಮೆಂಟ್. ನಾನು 4 ಕ್ಯಾಂಪಿಗೆ ಹೋಗ್ಲಿಕ್ಕೆ ಸಹ ನನಗೆ ಮೇಲ್ ಬರುತ್ತೆ ನ್ಯಾಷನಲ್ ಇಂದ, ನೀವು ಸೆಲೆಕ್ಷನ್ ಆಗಿದ್ದೀರಿ, ಇಷ್ಟು ದಿವಸ ಕ್ಯಾಂಪ್ ಇರುತ್ತೆ ಬರ್ಬೇಕಂತ. ಎನಿ ಟೈಮ್ ನನಗೆ ನನ್ನ ಬೆನ್ನೆಲುಬಾಗಿ ನಿಂತದ್ದು ಲೈನ್ ಸ್ಪೆಷಲ್ ಸ್ಕೂಲ್ ಮ್ಯಾನೇಜ್ಮೆಂಟ್. ಅವರನ್ನು ಈ ಸಂದರ್ಭ ನಾನು ನೆನೆಸ್ಕಲೇ ಕೊಡ್ಬೇಕು. ಯಾಕಂದ್ರೆ ನಂಗೆ ಎನಿ ಟೈಮ್ ನನಗೆ ಮತ್ತೆ ಸ್ಟೂಡೆಂಟ್ಗೆ ಫ್ಲೈಟ್ ಮಾಡಿ ಕಳಿಸ್ತಿದ್ರು. ಲೈನ್ ಸ್ಪೆಷಲ್ ಸ್ಕೂಲ್ ಅನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಯಾಕಂದ್ರೆ ನಮಗೆ ಏನೇ ಸಾಧನೆ ಮಾಡಬೇಕಾದ್ರೂ ಹಿಂದೆಗಡೆ ಸಪೋರ್ಟ್ ಇರ್ಬೇಕಂತೆ. ಅದು ನಿಂತದ್ದು ನನ್ನ ಲೈನ್ ಸ್ಪೆಷಲ್ ಸ್ಕೂಲ್ ಮ್ಯಾನೇಜ್ಮೆಂಟ್. ಹಾಗೆ ನಮ್ದು ಸ್ಪೆಷಲ್ ಒಲಿಂಪಿಕ್ಸ್ ನ ಸದಸ್ಯರಿದ್ದಾರೆ ಎಲ್ಲರೂ, ಅವರು ಕೂಡ ನನಗೆ ಒಳ್ಳೆ ಸಪೋರ್ಟಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಕರೆದು ನಮಗೆ ಒಂದು ಶುಭಾಶಯ ತಿಳಿಸ್ತಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ ಸರ್. ಲೈನ್ ಸ್ಪೆಷಲ್ ಸ್ಕೂಲಿನ ಸ್ಪೆಷಲ್ ಎಜುಕೇಟರ್ ಅಂತ ಇವತ್ತು ಅವರು ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಭಾರತ ದೇಶವನ್ನೇ ಪ್ರತಿನಿಧಿಸ್ತಾರೆ ಅಂತ ಹೇಳಿಕೆ ತುಂಬ ಹೆಮ್ಮೆ ಆಗ್ತದೆ. ಶಿ ಈಸ್ ವೆರಿ ನೈಸ್ ಲೇಡಿ ಆ್ಯಂಡ್ ಪಾಠ ಪ್ರವಚನ ಮಾಡೋದ್ರಲ್ಲೂ ಹುಷಾರು, ಮತ್ತು ಓಟದಲ್ಲೂ ಎಲ್ಲ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲ ಕಡೆಯೂ ಮಕ್ಕಳನ್ನು ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿಯನ್ನು ತಗೊಳ್ತಾರೆ. ಹಾಗಾಗಿ ಇಂಥ ಒಂದು ಕ್ಯಾಂಡಿಡೇಟ್ ನಮ್ಮ ದೇಶವನ್ನೇ ಪ್ರತಿನಿಧಿಸ್ತಾರೆ ಅಂತ ಹೇಳುವಾಗ, ಮತ್ತು ಈ ಕ್ಯಾಂಡಿಡೇಟ್ ನಮ್ಮ ಶಾಲೆಯ ಒಂದು ಸಿಬ್ಬಂದಿ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಈ ಮಟ್ಟಕ್ಕೆ ಬರಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಸಹಕರಿಸಬೇಕು. ಸುಮ್ಮನೆ ಟ್ಯಾಲೆಂಟ್ ಇದ್ದರೆ ಸಾಲದು, ಅದಕ್ಕೆ ಬೆನ್ನೆಲುಬಾಗಿ ಮ್ಯಾನೇಜ್ಮೆಂಟ್ ಸಹಕಾರ ಬೇಕು. ಆ ಸಹಕಾರ ನಮ್ಮ ಲೈನ್ ಸ್ಪೆಷಲ್ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಮಾಡಿದೆ. ಹಾಗಾಗಿ ಅವರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ನಮ್ಮ ಸೌಮ್ಯ ಅವರಿಗೆ ಶುಭ ಕಾಮನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.